ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 28ನೇ ತಾರೀಕು ಜನವರಿ 2024ರಿಂದ 3ನೇ ತಾರೀಕು ಫೆಬ್ರವರಿ 2024ರ ವಾರ ಭವಿಷ್ಯ ಕಾರ್ಯಕ್ರಮ. ಈ ವಾರದಲ್ಲಿ ಚಂದ್ರ ಮಖ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ ಮತ್ತು ವಿಶಾಖ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಿಮಗೆಲ್ಲ ನಿಮ್ಮ ಜನ್ಮ ನಕ್ಷತ್ರಗಳು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ದೇವಸ್ಥಾನಗಳಲ್ಲಿ ಪೂಜೆ ಮಾಡಬೇಕಾದ್ರೆ ನಿಮ್ಮ ಗೋತ್ರ, ನಿಮ್ಮ ಜನ್ಮ ನಕ್ಷತ್ರ ಹೇಳಿನೇ ಪೂಜೆಗಳನ್ನು ಮಾಡ್ತಾರೆ. ಮತ್ತು 29ನೇ ತಾರೀಕು ಜನವರಿ 2024 ಸಂಕಷ್ಟಹರ ಚತುರ್ಥಿ ಇದೆ. ಯಾರ್ಯಾರು ಗಣೇಶನ ಆರಾಧನೆ ಮಾಡ್ತೀರಿ, ರಾತ್ರಿ ಉಪಹಾರ ಊಟ ಮಾಡಬೇಕಾದ್ರೆ ಚಂದ್ರೋದಯ ರಾತ್ರಿ 9:20 ನಂತರ ಉಪಹಾರವನ್ನು ನೀವು ಸ್ವೀಕಾರ ಮಾಡ್ಬೋದು. ಹಾಗಾದ್ರೆ ಈ ವಾರದಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳು ಏನು ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ಹೇಳ್ತೀನಿ ನೋಡಿ. ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂದವರು ಹಸ್ತ ಸಾಮುದ್ರಿಕ ಶಾಸ್ತ್ರ, ಇಂಗ್ಲೀಷಲ್ಲಿ ಪಾಮ್ ಹಿಸ್ಟ್ರಿ ಅಂತ ಕರೀತಾರೆ, ಇದರಿಂದನೂ ಕೂಡ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೊಬೋದು. ಮತ್ತೊಂದು ಶಾಸ್ತ್ರ ಫೇಸ್ ರೀಡಿಂಗ್, ಮುಖ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೊಬೋದು. ನೋಡಿ, 5 ಬೆರಳುಗಳಲ್ಲಿ ಅತ್ಯಂತ ಚಿಕ್ಕ ಬೆರಳು ಇದೆಯಲ್ಲ, ಇದನ್ನ ಕಿರು ಬೆರಳು ಅಥವಾ ಬುಧನ ಬೆರಳು ಅಂತ ಕರಿತೀವಿ. ಈ ಬುಧ ಬೆರಳು ಅಂದರೆ ಚಿಕ್ಕ ಬೆರಳು. ಈ ಬುಧ ಬೆರಳಿನ ಕೆಳಗಡೆ ಇರುವಂಥದ್ದೆಲ್ಲ ಮೌಂಟ್ ಆಫ್ ಮೆರ್ಕುರಿ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಬುಧ ಪರ್ವ ಅಂತಾರೆ. ಇಲ್ಲಿ ಅನೇಕ ರೇಖೆಗಳು ನಿಮ್ಮ ಕೈಯಲ್ಲಿ ಇದೆಯಾ ಅಂತ ನಿಮ್ಮನ್ನು ನೀವೇ ಚೆಕ್ ಮಾಡ್ಕೋಬೇಕು. ಬುಧ ಪರ್ವದ ಮೇಲೆ ಅನೇಕ ರೇಖೆಗಳಿದ್ರೆ ವ್ಯಾಪಾರದಲ್ಲಿ ವಿಶೇಷವಾದ ನಿಪುಣತೆಯನ್ನು ನೀವು ಹೊಂದಿರ್ತೀರಾ ಅನ್ನುವಂಥದ್ದು. ಈ ಬುಧ ಪರ್ವದ ಮೇಲೆ ಅನೇಕ ರೇಖೆಗಳಿದ್ರೆ ನೀವು ವ್ಯಾಪಾರ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಕೆಲವರು ಕೇಳ್ತಿರಲ್ಲ, ಗುರುಜಿ ನಮ್ಮ ಜಾತಕದಲ್ಲಿ ಬಿಸ್ನೆಸ್ ಯೋಗ ಇದೆಯಾ, ನಾನು ಪ್ರೊಫೆಷ್ನಲಿ ಬಿಸ್ನೆಸ್ ಮಾಡಬೇಕಾ ಅಥವಾ ಯಾವ್ದಾದ್ರು ಕಂಪನಿಗಳಲ್ಲಿ ಕೆಲಸ ಮಾಡಬೇಕಾ? ನೋಡಿ, ಬುಧ ಪರ್ವ ನೋಡಿದ ತಕ್ಷಣ ನೀವು ಬಿಸ್ನೆಸ್ ಮಾಡ್ಬೋದಾ ಇಲ್ವಾ ಅನ್ನೋದು ತಿಳ್ಕೊಬೋದು. ಆಮೇಲೆ ಹಣೆ ನೋಡಿದ ತಕ್ಷಣ ಮುಖ ಸಾಮುದ್ರಿಕ ಶಾಸ್ತ್ರದಲ್ಲಿ ಹಣೆ ವಿಶಾಲವಾಗಿದ್ದರೆ ಅಂಥವ್ರು ವಿದ್ವಾಂಸರಾಗ್ತಾರೆ, ಗೌರವಕ್ಕೆ ಪಾತ್ರರಾಗ್ತಾರೆ, ಎಲ್ಲರೂ ಕೂಡ ಅವರನ್ನು ಗೌರವದಿಂದ ನೋಡ್ತಾರೆ, ಅಂಥ ವ್ಯಕ್ತಿಗಳಾಗ್ತಾರೆ ಅನ್ನೋದನ್ನು ಫೇಸ್ ರೀಡಿಂಗ್ ಮುಖ ಸಾಮುದ್ರಿಕ ಶಾಸ್ತ್ರ ಹೇಳುತ್ತೆ. ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ವೆಸ್ಟರ್ನಸ್ಸು ಅತಿ ಹೆಚ್ಚಾಗಿ ಇದನ್ನು ರಿಸರ್ಚ್ ಮಾಡ್ತಾ ಇರುವಂಥದ್ದು ಕಂಡು ಬರುತ್ತೆ. ಹಾಗಾದ್ರೆ ಈಗ ಮೇಷರಾಶಿಯಿಂದ ಮೀನರಾಶಿಯವರಿಗೆ 28ನೇ ತಾರೀಕಿಂದ 3ನೇ ತಾರೀಕು ಫೆಬ್ರವರಿವರೆಗೂ ಹೇಗಿದೆ ಭವಿಷ್ಯ ಅನ್ನುವಂಥ ವಿಚಾರ. ಎಲ್ಲರಿಗೂ ಕೂಡ ಮೇಷರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 28ನೇ ತಾರೀಕು ಜನವರಿ 2024ರಿಂದ 3ನೇ ತಾರೀಕು ಫೆಬ್ರವರಿ 2024ರ ಮೇಷರಾಶಿ ಭವಿಷ್ಯ. ಹಾಗಾದರೆ ಈ ವಾರದಲ್ಲಿ ಇನ್ನೊಂದು ವಿಶೇಷತೆ ಅಂದರೆ 1ನೇ ತಾರೀಕು ಫೆಬ್ರವರಿ 2024 ಬುಧ ಧನುರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ. ಹಾಗಾದರೆ ಯಾವ ರೀತಿ ಫಲಾನುಫಲ ಮೇಷರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಅಂದರೆ, ಯಾರಿಗೆ ಬುಧ ದಶೆ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ನಡೀತಾ ಇದೆ, ಬಂಧುಗಳ ಜೊತೆ ವಿರೋಧ ಆಗ್ಬೋದು, ತಂದೆಯ ಜೊತೆಗೆ ಕಲಹಗಳಾಗ್ಬೋದು, ಆಮೇಲೆ ಯಾವುದೇ ಧಾರ್ಮಿಕ ಗ್ರಂಥಗಳ ನೀವು ಅದನ್ನು ವಿರೋಧ ಮಾಡಬಾರ್ದು, ಯಾರ ಹತ್ರ ಕೂಡ ಶಾಪಗಳನ್ನು ತಗೋಬಾರ್ದು, ಮತ್ತು ಪ್ರೊಫೆಷ್ನಲ್ ಲೈಫಲ್ಲಿ ಯಾರ್ಯಾರು ಅಕೌಂಟ್ ಇಟ್ಟಿದ್ದೀರಿ, ಆಮೇಲೆ ಪುಸ್ತಕ ಪಬ್ಲಿಷ್ ಮಾಡಬೇಕು ಅಂತ ಇದ್ದೀರಿ ಅಂಥವರೆಲ್ಲ ಈ ವಾರ ಪುಸ್ತಕವನ್ನು ಪಬ್ಲಿಷ್ ಮಾಡೋದು ಅಷ್ಟು ಉತ್ತಮ ಅಲ್ಲ ಅನ್ನುವಂತಹ ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಈ ವಾರದಲ್ಲಿ ಮೇಷರಾಶಿಯವರಿಗೆ ಹೇಗಿದೆ ಅಂದರೆ, ಭಾನುವಾರ ಸೋಮವಾರ ಟೈಮ್ ಚೆನ್ನಾಗಿರಲ್ಲ, ಮಕ್ಕಳಿಗೆ ಅನಾರೋಗ್ಯ ಆಗ್ಬೋದು, ನಿಮ್ಮ ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಗೆ ಗರ್ಭಪಾತ ಆಗುವ ತೊಂದರೆಗಳು ಕಾಣಿಸುತ್ತೆ, ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಕೆಲವರಿಗೆ ಅಜೀರ್ಣ ಆಗುವ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ವಾರ ನಿಮಗೆ 5 ದಿವಸ ಸೂಪರ್ ಆಗಿದೆ. ಭಾನುವಾರ ಸೋಮವಾರ ಬಿಟ್ಟರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಶತ್ರುಗಳನ್ನು ಸೋಲಿಸ್ತೀರಿ, ಗೃಹದಲ್ಲಿ ಶಾಂತಿ, ಉತ್ತಮವಾದ ಆಹಾರ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪ್ರಮೋಷನ್ ಅನ್ನೋದು ಸಿಗುತ್ತೆ ಅನ್ನುವಂಥದ್ದನ್ನು ನಾವು ಮೇಷರಾಶಿ ಜಾತಕರನ್ನು ನೋಡಿದ್ರೆ ಹೇಳ್ಬೋದು. ಯಾಕಂದರೆ ಮೇಷರಾಶಿಯವರಿಗೆ ಈ ವಾರದ ಕೊನೆಯ 5 ದಿನ ತುಂಬ ಉತ್ತಮವಾಗಿದೆ. ನಿಮ್ಮ ಮನೆಯಲ್ಲೂ ಕೂಡ ಶಾಂತಿಯ ವಾತಾವರಣ ಇರುತ್ತೆ.
ಕೆಲವ್ರಿಗೆ ಏನಾಗುತ್ತೆ, ಕೆಲಸ ಬಿಟ್ಟು ಆಫೀಸಿಂದ ಮನೆಗೆ ಹೋಗ್ಬೇಕು ಅಂದರೆ ಅಶಾಂತಿ ಆಗುತ್ತೆ. ಯಾಕಂದರೆ ಮನೆಯಲ್ಲೆಲ್ಲ ಅಷ್ಟು ಕಲಹಗಳಿರುತ್ತೆ. ಅದಕ್ಕೆ ಈ ವಾರದ ಕೊನೆ 5 ದಿನ ತುಂಬ ಉತ್ತಮವಾಗಿರುತ್ತೆ ಅನ್ನುವಂಥ ವಿಚಾರ ತಿಳಿಸ್ತಾ ಇದ್ದೀವಿ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ 28ನೇ ತಾರೀಕು ಜನವರಿ 2024ರಿಂದ 3ನೇ ತಾರೀಕು ಫೆಬ್ರವರಿ 2024 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೀನಿ. ಹಾಗಾದರೆ ವೃಷಭ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತಹ ವಿಚಾರ ನೋಡಿ. ನಿಮಗೆ ಶುಕ್ರ ಅಷ್ಟಮದಲ್ಲಿ ಸಂಚಾರ ಆಗ್ತಿದ್ದಾನೆ. ಗೋಚಾರದಲ್ಲಿ ನಾವೇನು ಅಂತೀವಿ, ಅಷ್ಟಮ ಅಂದರೆ ದುಸ್ಥಾನ. ಆದರೆ ಶುಕ್ರ ಅಷ್ಟಮಕ್ಕೆ ಹೋದಾಗ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನಲಾಭ ಆಗುತ್ತೆ, ಒಳ್ಳೆ ಫಲ ಕೊಡ್ತಾನೆ ಶುಕ್ರ 8ನೇ ಮನೆಯಲ್ಲಿ. ಆಮೇಲೆ ನಿಮ್ಗೆ ಇನ್ನೇನು ಫಲ ಕೊಡ್ತಾನೆ ಶುಕ್ರ ಅಂದಾಗ, ಯಾರನ್ನು ಫ್ಯಾನ್ಸಿ ಸ್ಟೋರ್ಸ್ ಇಟ್ಟಿರ್ತೀರಾ, ಒಳ್ಳೆ ಧನಲಾಭ ಆಗುತ್ತೆ. ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇರ್ತೀರಾ, ಒಳ್ಳೆ ಧನಲಾಭ ಆಗುತ್ತೆ. ಸಿನಿಮಾ ಆ್ಯಕ್ಟರ್ಗಳಿಗೆ ಒಳ್ಳೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಡ್ಯಾನ್ಸು, ಮ್ಯೂಸಿಕ್ಕು ಇದೆಲ್ಲ ಪ್ರೊಫೆಷನಲ್ ಆಗಿ ಯಾರು ತಗೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ಬಹಳ ಉತ್ತಮವಾದಂತಹ ಸಮಯ ಅನ್ನೋದು ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಆಮೇಲೆ ಬುಧ 9ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಪ್ರಿಯತಮೆಯಿಂದ ನಿಮಗೆ ಪೂರ್ತಿ ಸಂತುಷ್ಟತೆ ಸಿಗದೇ ಇರ್ಬೋದು, ಏನಾದರೂ ವ್ಯತ್ಯಾಸಗಳು ಕೂಡ ಆಗ್ಬೋದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳಿರುತ್ತೆ ಈ ವಾರ. ಹಾಗಾದರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ. ಧನ ನಷ್ಟ, ಮಲಗಿದ್ರೆ ನಿದ್ದೆ ಬರಲ್ಲ, ಕೂದ್ರೆ ನಿದ್ದೆ ಬರುತ್ತೆ. ಹಾಗೆ ನಿದ್ರಾಭಂಗ ಅಥವಾ ಹೊಟ್ಟೆ ತೊಂದರೆ ಆಗ್ಬೋದು. ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿದೆ. ಆದರೆ ಇನ್ನು ವಾರದ ಕೊನೆ 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ ಉತ್ತಮವಾದ ಫಲ ಸಿಗುತ್ತೆ. ಶಾಂತಿಯುತವಾದ ಗೃಹ ಜೀವನ ನಡೆಸ್ತೀರಿ. ಹೊಸ ಸ್ನೇಹ ಸಿಗ್ಬೋದು, ಅಥವಾ ಯಾರಾದರೂ ಸ್ನೇಹಿತರು ಮತ್ತೆ ನಿಮಗೆ ಸಂಧಿಸುವ ಸಮಯ ಅನ್ನೋದು ಕಂಡು ಬರ್ತಾ ಇದೆ. ಇನ್ನು ರಾಶಿಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 28ನೇ ತಾರೀಕು ಜನವರಿ 2024ರಿಂದ 3ನೇ ತಾರೀಕು ಫೆಬ್ರವರಿ 2024 ಮಿಥುನ ರಾಶಿ ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ನೋಡಿ. 1ನೇ ತಾರೀಕು ಫೆಬ್ರವರಿ 2024 ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾನೆ. ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಆಗ್ತಾನೆ. ಇದು ಒಳ್ಳೆ ಫಲವನ್ನು ಕೊಡ್ತಾನೆ. ಮಿಥುನ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿದ್ದಂಥ ಸಮಸ್ಯೆಗಳು ಕಮ್ಮಿ ಆಗ್ಬೋದು. ಮತ್ತು ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ನಿಮಗೆ ಧನಲಾಭ ಆಗ್ಬೋದು. ನಿಮ್ಮ ಸಂಗಾತಿ, ನಿಮ್ಮ ಪತಿಯಿಂದ ಅಥವಾ ನಿಮ್ಮ ಪತ್ನಿಯಿಂದ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಆದರೆ ಮಿಥುನ ರಾಶಿಯವರು ನೀಚ ಸ್ತ್ರೀಯ ಸಹವಾಸ ಯಾರಾದರೂ ಮಾಡಿದರೆ ಅಂಥವರಿಗೆ ಅಪಮಾನಗಳು, ನಿಮ್ಮ ಘನತೆಗೆ ಧಕ್ಕೆ ಬರುವ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಭಾನುವಾರ, ಸೋಮವಾರ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸಗಳನ್ನ ಮಾಡ್ತೀರಿ, ಹೆಸರುವಾಸಿಯಾಗ್ತೀರಿ, ಧನಲಾಭ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಈ ವಾರದ 5 ದಿನಗಳು ಭಾನುವಾರ, ಸೋಮವಾರ ಬಿಟ್ಟರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರಲ್ಲ. ಮಾನಸಿಕವಾಗಿ ಹಿಂಸೆ, ಏನೋ ಒಂಥರ ಭಯ, ಹೊಟ್ಟೆ ತೊಂದರೆ, ವಾಹನಗಳಿಂದ ನಿಮಗೆ ತೊಂದರೆಗಳಾಗ್ಬೋದು, ಅಥವಾ ಪ್ರಯಾಣಗಳಲ್ಲಿ ನಷ್ಟ ಸಂಭವಿಸುವ ಸಾಧ್ಯತೆಗಳಿರುತ್ತೆ. ಬಹಳ ಎಚ್ಚರ, ಜಾಗ್ರತೆಯನ್ನು ವಹಿಸಿ. ವಾಹನ ಚಾಲಕರಾಗಿರ್ಬೋದು ಅಥವಾ ಸ್ವಂತ ವಾಹನಗಳನ್ನು ಡ್ರೈವ್ ಮಾಡೋರಿರ್ಬೋದು, ಬಹಳ ಎಚ್ಚರ. ಯಾಕೆಂದರೆ ಫುಡ್ ಪಾಯ್ಸನ್ ಆಗಬಾರ್ದು. ಆ ರೀತಿ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ. ಇನ್ನು ರಾಶಿ ಚಕ್ರದಲ್ಲಿ ಮಿಥುನ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಅಂದರೆ, ಈಶ್ವರನಿಗೆ ಹಾಲು ಕೊಟ್ಟು ಕ್ಷೀರಾಭಿಷೇಕವನ್ನು ಮಾಡಿ, ಅಥವಾ ಪಂಚಾಮೃತ ಅಭಿಷೇಕವನ್ನಾದರೂ ಮಾಡಬಹುದು. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 28ನೇ ತಾರೀಕು ಜನವರಿ 2024ರಿಂದ 3ನೇ ತಾರೀಕು ಫೆಬ್ರವರಿ 2024 ವಾರ ಭವಿಷ್ಯ ಕಾರ್ಯಕ್ರಮ. ಕಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಭಾನುವಾರ, ಸೋಮವಾರ ಕಣ್ಣುಗಳ ತೊಂದರೆ ಆಗ್ಬೋದು, ಕುಟುಂಬದಲ್ಲಿ ದುಃಖದ ವಾತಾವರಣ ಅಥವಾ ವಿಘ್ನಗಳು ಹೆಚ್ಚಾಗ್ಬೋದು. ನೀವೇನು ಪ್ರಯತ್ನಗಳು ಮಾಡ್ತೀರಿ ಅದರಲ್ಲಿ ಸೋಲಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅಂದರೆ ಕರ್ಕಾಟಕ ರಾಶಿಯವರಿಗೆ ಭಾನುವಾರ, ಸೋಮವಾರ ಟೈಮು ಅಷ್ಟು ಚೆನ್ನಾಗಿಲ್ಲ ಅನ್ನುವಂತಹ ವಿಚಾರ. ಇನ್ನು ಮಿಕ್ಕಂತಹ 5 ದಿನಗಳು ಬಹಳ ಉತ್ತಮವಾದ ಫಲ
ಸಿಗಲ್ಲ. ಭಾನುವಾರ ಸೋಮವಾರ ಟೈಮ್ ಚೆನ್ನಾಗಿಲ್ಲ. ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರುತ್ತೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಕೀರ್ತಿ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ. ಮತ್ತೆ ವಾರದ ಕೊನೆ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ಟೈಮ್ ಕೆಟ್ಟೋಗುತ್ತೆ. ಧನ ನಷ್ಟ, ಮಾನಸಿಕವಾಗಿ ಚಿಂತೆ, ಆಮೇಲೆ ಶೀಘ್ರ ಕೋಪ. ಈ ವಾರದಲ್ಲಿ ಒಟ್ಟು 5 ದಿನ ಟೈಮ್ ಚೆನ್ನಾಗಿರಲ್ಲ. ಭಾನುವಾರ, ಸೋಮವಾರ, ಇನ್ನು ವಾರದ ಕೊನೆ 3 ದಿನ ಗುರುವಾರ, ಶುಕ್ರವಾರ, ಶನಿವಾರ. ಮಂಗಳವಾರ, ಬುಧವಾರ ನೀವೇನಾದರೂ ಒಂದು ಶುಭ ಕಾರ್ಯಗಳನ್ನು ಮಾಡ್ಬೋದು. ಟೈಮ್ ಬಹಳ ಉತ್ತಮವಾಗಿರುತ್ತೆ. ಈ ವಾರ 5 ದಿನ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಟೈಮ್ ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ನೀವು ಪಾರ್ವತೀ ದೇವಿ ಅಥವಾ ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ ನಿಮಗೆ ಉತ್ತಮವಾದ ಫಲ ಅನ್ನೋದು ಈ ವಾರ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 28ನೇ ತಾರೀಕಿಂದ 28/1/2024ರಿಂದ 3 ಫೆಬ್ರವರಿ 2024ರ ಸಿಂಹ ರಾಶಿ ಭವಿಷ್ಯ. ಇವತ್ತು ಈ ವಾರದಲ್ಲಿ ನೋಡಿ, ಬುಧ ಕೂಡ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇದ್ದಾನೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ? ಬುಧ ಅಂದರೆ ನಿಮಗೆ ಧನಾಧಿಪತಿಯಾದಂತಹ ಬುಧ ಸಿಂಹ ರಾಶಿಯವರಿಗೆ 6ನೇ ಮನೆಯಲ್ಲಿ ಸಂಚಾರ ಆದರೆ ಒಳ್ಳೆ ಫಲನ ಖಂಡಿತವಾಗಲು. ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ, 6ನೇ ಮನೆ ದುಸ್ಥಾನ ಆದರೂ ಕೂಡ ಗೋಚಾರದಲ್ಲಿ ಬುಧ 6ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಅತ್ಯಂತ ಶುಭ ಫಲ ಕೊಡ್ತಾನೆ. ಅಕೌಂಟೆಂಟ್ಗಳು ಪುಸ್ತಕವನ್ನು ಪಬ್ಲಿಷ್ ಮಾಡಬೇಕು ಅಂದರೆ ಪುಸ್ತಕವನ್ನು ಪಬ್ಲಿಷ್ ಮಾಡೋಕ್ಕೆ ಬಹಳ ಉತ್ತಮವಾದಂತಹ ಸಮಯ ಆಗಿರುತ್ತೆ ಈ ವಾರ. ಆಮೇಲೆ ಆಡಿಟರ್ಗಳಿಗೆ ಬಹಳ ಉತ್ತಮವಾದಂತಹ ಸಮಯ ಆಗಿರುತ್ತೆ. ಧನಲಾಭ, ಕಾಮಿಡಿ ಆ್ಯಕ್ಟರ್ಗಳಿಗೆ ಒಳ್ಳೆ ಧನಲಾಭ ಉಂಟಾಗುತ್ತೆ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್, ಎಲ್ಲೆಲ್ಲೋ ಟೆಲಿಗ್ರಾಮ್, ಎಲ್ಲೆಲ್ಲೋ ನೀವು ಏನು ಮಾಡ್ತಾ ಇರ್ತೀರಾ, ನಿಮ್ಮದೇ ಕಾಮಿಡಿಗಳನ್ನು, ಮ್ಯೂಸಿಕ್ನ ಅಂಥವೆಲ್ಲ ಮಾಡ್ತಾ ಇರ್ತೀರಾ, ಅಂಥವ್ರಿಗೆಲ್ಲ ಒಳ್ಳೆ ಧನಲಾಭ. ಆಮೇಲೆ ಶುಕ್ರ ನೋಡಿ ಪಂಚಮದಲ್ಲಿ ಸಂಚಾರ. ಸಿಂಹ ರಾಶಿಯವರಿಗೆ ಪ್ರೀತಿ, ಪ್ರೇಮ, ಪ್ರಣಯ, ನೀವು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀರಿ ಅವರಿಂದ ಸುಖ, ಅವರಿಂದ ಅನುಕೂಲಗಳು ಸಿಂಹ ರಾಶಿಯವರಿಗೆ ಈ ವಾರ ಕಂಡು ಬರ್ತಾ ಇದೆ. ಹಾಗಾದರೆ ಸಿಂಹ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನೋಂಥದ್ದು ನೋಡೋಣ. ಸೂರ್ಯ ಬೇರೆ 6ನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗತ್ತೆ. ಭಾನುವಾರ, ಸೋಮವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಸನ್ಮಾನಗಳಾಗತ್ತೆ. ಉತ್ತಮ ಸೌಕರ್ಯಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಭಾನುವಾರ, ಸೋಮವಾರ ಬಿಟ್ಟರೆ ಇನ್ನು ಮಂಗಳವಾರ, ಬುಧವಾರ ಗೌರವ ನಷ್ಟ, ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ವಾರದ ಕೊನೆ 3 ದಿನ ಬಹಳ ಉತ್ತಮವಾಗಿರುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ನೆಮ್ಮದಿ, ಹೆಸರುವಾಸಿಯಾಗ್ತೀರಿ. ಧನಲಾಭ ಉಂಟಾಗುತ್ತೆ. ಈ ವಾರ ಒಟ್ಟು 5 ದಿನ ಶುಭ. ಭಾನುವಾರ, ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ. ಮಂಗಳವಾರ, ಬುಧವಾರ ಸ್ವಲ್ಪ ಅಷ್ಟೊಂದು ಟೈಮು ಚೆನ್ನಾಗಿರಲ್ಲ. ಅದಕ್ಕೆ ಆ ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗ ನೀವು ಏನು ಮಾಡಬೇಕು ಅಂದರೆ ತಾಯಿ ರಾಜರಾಜೇಶ್ವರಿಗೆ ಅರ್ಚನೆಯನ್ನು ಮಾಡಿಸೋದ್ರಿಂದ ಸಿಂಹ ರಾಶಿಯವರಿಗೆ ಉತ್ತಮವಾದಂತಹ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 28ನೇ ತಾರೀಕು ಜನವರಿ 2024ರಿಂದ 3ನೇ ತಾರೀಕು ಫೆಬ್ರವರಿ 2024ರ ಕನ್ಯಾ ರಾಶಿ ಭವಿಷ್ಯ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ? ನಿಮ್ಮ ರಾಶಿಯಾಧಿಪತಿ ಬುಧ ಕನ್ಯಾ ರಾಶಿಗೆ ಪಂಚಮದಲ್ಲಿ ಸಂಚಾರ ಆಗ್ಬಿಡ್ತಾನೆ. ಬುಧ ಅಂದಾಗ ನಿಮ್ಮ ರಾಶಿಯಾಧಿಪತಿ. ಮಿಥುನ ರಾಶಿಗೆ ಅದು 10ನೇ ಮನೆ ಅಧಿಪತಿ. 5ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ವ್ಯವಹಾರದಲ್ಲಿ ಬಿಸ್ನೆಸ್ ಮ್ಯಾನ್ಗಳಿಗೆ ತೊಂದರೆ ಆಗುವಂಥದ್ದು, ಅಥವಾ ಯಾರೇ ಆ್ಯಂಕರ್ಸ್ ಇದ್ದೀರಿ ಅವ್ರಿಗೆ ಸಮಯ ಅಷ್ಟೊಂದು ಚೆನ್ನಾಗಿರಲ್ಲ. ಪ್ರೊಫೆಷನಲ್ ಅಂದರೆ ಪ್ರೊಫೆಷನಲ್ ಆಗೇ ಇರಬೇಕು. ನಿಮ್ಮ ಪ್ರೊಫೆಷನಲ್ ಲೈಫು ಅಲ್ಲಿ ಮತ್ತು ನಿಮ್ಮ ಪರ್ಸ್ನಲ್ ಲೈಫು ಎರಡು ಡಿಸ್ಟರ್ಬ್ ಆಗಿ ನಿಮ್ಮ ಪ್ರೊಫೆಷನಲ್ ಲೈಫ್ಗೆ ಧಕ್ಕೆ ತರುವ ಸಾಧ್ಯತೆಗಳಿದೆ. ಕನ್ಯಾ ರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಚತುರ್ಥ ಭಾವದಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ವಾಹನಗಳ ಖರೀದಿ ಮಾಡೋಕ್ಕೆ ಆಸಕ್ತಿ ಹೆಚ್ಚಾಗುವಂಥದ್ದು, ಹೊಸ ಹೊಸ ವಾಹನಗಳನ್ನು ನೀವು ಖರೀದಿ ಮಾಡುವಂಥ ಯೋಗ. ತಾಯಿಗೆ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ. ಹಾಗಾದರೆ ಕನ್ಯಾ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಭಾನುವಾರ, ಸೋಮವಾರ ಸ್ತ್ರೀಯಿಂದ ಅಧಿಕ ಖರ್ಚು, ತಾಯಿಯ ಸಂಬಂಧಿಕರ ಜೊತೆ ಕಲಹಗಳು ಮತ್ತು ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿದೆ ಭಾನುವಾರ, ಸೋಮವಾರ. ಇನ್ನು ಮಂಗಳವಾರ, ಬುಧವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಉನ್ನತವಾದ ಅಂತಸ್ತು ಸಿಗುತ್ತೆ. ಸನ್ಮಾನಗಳು ನಿಮಗೆ ಪ್ರಾಪ್ತಿಯಾಗುತ್ತೆ.
ಅಂದರೆ ಈ ವಾರದಲ್ಲಿ ಭಾನುವಾರ ಸೋಮವಾರ ಟೈಮ್ ಚೆನ್ನಾಗಿರಲ್ಲ. ಮತ್ತು ವಾರದ ಕೊನೆ 3 ದಿನಗಳು ಗುರುವಾರ ಶುಕ್ರವಾರ ಶನಿವಾರನೂ ಕೂಡ ಟೈಮ್ ಚೆನ್ನಾಗಿರಲ್ಲ. ಧನ ನಷ್ಟ, ಗೌರವ ನಷ್ಟ, ಯಾರ ಜೊತೆಗೆ ವ್ಯಾಜ್ಯಗಳಾಗ್ಬೋದು, ಯಾರ ಜೊತೆಗೂ ವಾದ ವಿವಾದಗಳು ಮಾಡಬೇಡಿ, ವಾಗ್ವಾದಗಳಾಗ್ಬೋದು, ಮಾನಸಿಕವಾಗಿ ಅಸ್ವಸ್ಥರಾಗ್ಬೋದು. ಅಂದರೆ ಈ ವಾರ ಒಟ್ಟು 5 ದಿನ ಟೈಮ್ ಚೆನ್ನಾಗಿರಲ್ಲ. ಭಾನುವಾರ, ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ. ಅದಕ್ಕೆ ಕನ್ಯಾ ರಾಶಿಯವರು ಏನು ಮಾಡಬೇಕು? ನಾರಾಯಣನ ಆರಾಧನೆ ಮಾಡಬೇಕು. ನಾರಾಯಣನಿಗೆ ಅಂದರೆ ಲಕ್ಷ್ಮೀ ನರಸಿಂಹ ಆಗಿರ್ಬೋದು ಅಥವಾ ನಾರಾಯಣ ಆಗಿರ್ಬೋದು, ತಿರುಪತಿ ವೆಂಕಟೇಶ್ವರ ಇರ್ಬೋದು, ಅವ್ರಿಗೆ ಹಾಲು ಕೊಟ್ಟು ಅಭಿಷೇಕ ಮಾಡಿಸೋದ್ರಿಂದ ಕನ್ಯಾ ರಾಶಿಯವರಿಗೆ ವಾರ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿಯೇ ತುಲಾ ರಾಶಿ. ತುಲಾ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 28ನೇ ತಾರೀಕಿಂದ ಜನವರಿ 2024 ರಿಂದ 3ನೇ ತಾರೀಕು ಫೆಬ್ರವರಿ 2024 ತುಲಾ ರಾಶಿ ಭವಿಷ್ಯ. ತುಲಾ ರಾಶಿಯವರಿಗೆ ಹಿಂಗಿದೆ. ತುಲಾ ರಾಶಿಯ ಸ್ವಾಮಿ ಶುಕ್ರ 3ನೇ ಮನೆಯಲ್ಲಿ ಸಂಚಾರ ಆಗ್ತಿದ್ದಾನೆ. ತುಲಾ ರಾಶಿಯ ಸ್ವಾಮಿ ಶುಕ್ರ 3ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಜಯ, ಕೀರ್ತಿ, ನೀವು ಅನ್ಕೊಂಡಂತ ಎಲ್ಲಾ ಕೆಲಸ ಕಾರ್ಯಗಳು ಆಗುವಂಥದ್ದು. ಸ್ತ್ರೀ ನೆರೆಹೊರೆಯವರಾಗಿದ್ರೆ ಅವರಿಂದ ನಿಮಗೆ ಅನುಕೂಲಗಳು ಆಗುವ ಸಾಧ್ಯತೆಗಳಿದೆ. ಬುಧ ಕೂಡ 1ನೇ ತಾರೀಕು ಫೆಬ್ರವರಿ 2024 ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ತಾಯಿಗೆ ಸ್ವಲ್ಪ ನಾನೇ ಅನ್ನುವಂಥದ್ದು ಇರುತ್ತೆ, ಕೋಪ ಇರುತ್ತೆ. ಆಮೇಲೆ ಮನೆ ವಿಚಾರದಲ್ಲಿ ನಿಮಗೆ ಒಳ್ಳೆಯ ಅನುಕೂಲಗಳು ಕೂಡ ಆಗುತ್ತೆ. ವ್ಯವಹಾರಗಳು ಕೂಡ ತುಂಬ ಉತ್ತಮವಾದ ಫಲಪ್ರಾಪ್ತಿಯಾಗುತ್ತೆ. ತಂದೆಯಿಂದ ನಿಮ್ಮ ಮನೆಗೆ ಅನುಕೂಲಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಹಾಗಾದ್ರೆ ತುಲಾ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಭಾನುವಾರ ಸೋಮವಾರ ಸೂಪರ್ ಆಗಿರುತ್ತೆ. ತುಲಾ ರಾಶಿಯವರಿಗೆ ವಿವಾಹ ಭಾಗ್ಯ, ವಿವಾಹ ಆಗಕ್ಕೆಲ್ಲೋ ಮ್ಯಾಟ್ರಿಮನಿನಲ್ಲೋ ಎಲ್ಲೋ ಪ್ರಯತ್ನ ಪಟ್ಟಿರ್ತೀರಿ, ವಿವಾಹ ಆಗುತ್ತೆ. ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತೀರಿ. ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಮದ್ಯ ವ್ಯಾಪಾರದಲ್ಲಿ, ದ್ರವ್ಯ ವ್ಯಾಪಾರದಲ್ಲಿ ಆದಾಯ ಅನ್ನೋದು ಹೆಚ್ಚಾಗುವ ಸಾಧ್ಯತೆಗಳಿದೆ ಭಾನುವಾರ ಸೋಮವಾರ. ಇನ್ನು ಮಂಗಳವಾರ ಬುಧವಾರ ತಿರುಗಾಟ, ಕೋಪ ಅತಿ ಹೆಚ್ಚು ಬೇಗ ಬರುವಂಥದ್ದು ಶೀಘ್ರ ಕೋಪ ಅಥವಾ ಸೋಮಾರಿತನ ಅನ್ನೋದು ನಿಮಗೆ ಕಾಡುವ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ 3 ದಿನಗಳು ಗುರುವಾರ ಶುಕ್ರವಾರ ಶನಿವಾರ ಒಡವೆಗಳನ್ನು ಕೊಂಡ್ಕೊಂತೀರಾ, ಕಾಣಿಕೆಗಳು ಸಿಗುತ್ತೆ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಉತ್ತಮ ಸೌಕರ್ಯ ಪ್ರಾಪ್ತಿಯಾಗುತ್ತೆ, ಸ್ನೇಹಿತರನ್ನ ಸಂಧಿಸ್ತೀರಿ. ಅಂದ್ರೆ ಈ ವಾರ ಒಟ್ಟು 5 ದಿನ ಶುಭ. ಭಾನುವಾರ ಸೋಮವಾರ ಗುರುವಾರ ಶುಕ್ರವಾರ ಶನಿವಾರ. ಮಂಗಳವಾರ ಬುಧವಾರ ಸ್ವಲ್ಪ ಎಚ್ಚರವಾಗಿ ಇರಿ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. ಇನ್ನು ರಾಶಿಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 28ನೇ ತಾರೀಕು ಜನವರಿ 2024 ರಿಂದ 3ನೇ ತಾರೀಕು ಫೆಬ್ರವರಿ 2024 ವಾರ ಭವಿಷ್ಯ ಕಾರ್ಯಕ್ರಮ ವೃಶ್ಚಿಕ ರಾಶಿಯವರಿಗೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ವೃಶ್ಚಿಕ ರಾಶಿಯಾಧಿಪತಿ ಮಂಗಳ 2ನೇ ಮನೆಯಲ್ಲಿ ಸಂಚಾರ. ನೀವು ಮಾತಾಡಬೇಕಾದ್ರೆ ಎಚ್ಚರವಾಗಿರ್ಬೇಕು, ಕೋಪವನ್ನ ಮಾಡ್ಕೋಬಾರ್ದು. ಒಂದ್ಸಲ ಮಾತಾಡಿದ್ಮೇಲೆ ಆ ಮಾತನ್ನ ನಾವು ವಾಪಸ್ ತಗೊಳಕ್ಕಾಗಲ್ಲ. ಅದಕ್ಕೆ ಯೋಚನೆ ಮಾಡಿ ನೀವು ಮಾತಾಡಬೇಕು. ಅಥವಾ ಕುಟುಂಬದಲ್ಲಿ ಕಲಹಗಳಾಗ್ಬೋದು ಈ ವಾರ. ಆದರೆ ದ್ವಿತೀಯದಲ್ಲಿ ಶುಕ್ರ ಇರೋದ್ರಿಂದ, ಶುಕ್ರ ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ಯಾರ್ಯಾರು ಸಂಗೀತಗಾರರು, ಭಾಷಣಕಾರರಿದ್ದೀರಿ, ನೀವು ಮಾತಾಡುವಂಥ ಖಡಕ್ ಮಾತಿಂದ ಹಣಕಾಸಿನ ಅಭಿವೃದ್ಧಿ ಆಗುವ ಸಾಧ್ಯತೆಗಳಿರುತ್ತೆ. 3ನೇ ಮನೆಯಲ್ಲಿ ಬುಧ ಸಂಚಾರ ಆಗ್ತಾರಿಂದ ಯಾರು ಕೂಡ ಪುಸ್ತಕಗಳನ್ನ ಪಬ್ಲಿಷ್ ಮಾಡಬೇಡಿ. ಅಕೌಂಟೆಂಟ್ಗಳು ಅಥವಾ ಆಡಿಟರ್ಗಳಿಗೆ ಟೈಮ್ ಅಷ್ಟು ಉತ್ತಮವಾಗಿ ಇರಲ್ಲ. ಜಯ ಕೀರ್ತಿ ಸಿಗೋದಕ್ಕೆ ಅಡೆತಡೆಗಳು ಉಂಟಾಗುತ್ತೆ. ಆದರೆ ಸೂರ್ಯ ಮಹಾದಶೆ ನಡೀತಾ ಇದ್ರೆ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಅದು ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ 4 ದಿನ ಉದ್ಯೋಗದಲ್ಲಿ ನಿಮಗೆ ಯಶಸ್ವಿ ಆಗ್ತೀರಿ. ವೃಶ್ಚಿಕ ರಾಶಿಯವರು ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಉಕ್ಕುತ್ತೆ. ನೀವು ಮಾಡುವಂಥ ಕೆಲಸ ಸೇವೆಯಲ್ಲಿ ಬಡ್ತಿ ಪ್ರಮೋಷನ್ ಅನ್ನೋದು ಸಿಗುತ್ತೆ. ವಿವಾಹ ಭಾಗ್ಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ವಿವಾಹ ಆಗೋಕ್ಕೆ ಪ್ರಯತ್ನ ಮಾಡೋರಿಗೆ ಯಾವುದಾದ್ರೂ ಒಂದು ಶುಭ ಸಿದ್ಧಿ ಬರ್ಬೋದು. ವಿವಾಹ ಆಗೋಕ್ಕಿಂತ ಮುಂಚೆ ನಾನು ಯಾವಾಗಲೂ ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ, ಇಬ್ಬರ ಜಾತಕವನ್ನು ತೋರಿಸಿ ನಿಮಗೆ ಸಿಗುವಂತಹ ವರ ನಿಮ್ಮ ಮನೆಗೆಲ್ಲ ಹೊಂದ್ಕೊಂತಾರ. ಅಂದ್ರೆ ಆಯುಷ್ ಚೆನ್ನಾಗಿದೆಯಾ, ಆರೋಗ್ಯ ಚೆನ್ನಾಗಿರುತ್ತಾ ಅವ್ರದ್ದು. ಆಯುಷ್ಯ ಇಲ್ಲದೆ ಏನ್ ಮಾಡ್ತೀರಾ? ಮದುವೆ ಆದ್ಮೇಲೆ ಮತ್ತೆ ಮರು ವಿವಾಹ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ. ಮತ್ತೆ ವಧು
ಎಂತಹ ವಧು ಸಿಗ್ತಾಳೆ, ತಾಯಿ ತಂದೆಗೆ ಹೊಂದ್ಕೊಂತಾಳ ಇಲ್ವಾ, ನನಗೆ ಹೊಂದ್ಕೊಂತಾಳ ಇಲ್ವಾ ಅಂತೇಳಿ ನೀವು ಬರೀ ಜಾತಕವನ್ನ ಸಾಲಾವಳಿ ನೋಡೋದ್ರ ಜೊತೆಗೆ ಮ್ಯಾಚಿಂಗು ಮಾಡಿಸ್ಬೇಕಾಗತ್ತೆ. ಇಬ್ಬರು ಜಾತಕವನ್ನು ತೋರಿಸಿ ಮದ್ಯ ವ್ಯಾಪಾರದಲ್ಲಿ ಇದರ ಲಾಭ, ಪೆಟ್ರೋಲ್, ಆಯಿಲ್ ಮತ್ತೆ ದ್ರವ್ಯ ವ್ಯಾಪಾರದಲ್ಲೂ ಲಾಭ ಆಗುತ್ತೆ. ಸ್ನೇಹಿತರ ಭೇಟಿ ಉಂಟಾಗುವ ಸಾಧ್ಯತೆ ಇರುತ್ತೆ. ಆದರೆ ವಾರದ ಕೊನೆ 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಉತ್ತಮವಾದ ಸಮಯ. ಗುರುವಾರ, ಶುಕ್ರವಾರ, ಶನಿವಾರ ವೃಶ್ಚಿಕ ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ಸಣ್ಣ ಸಣ್ಣ ವಿಚಾರಗಳಿಗೆ ಬೇಸರ ಆಗ್ಬೋದು, ಏನಾದರೂ ಗಾಯಗಳಾಗ್ಬೋದು, ಸೋಮಾರಿತನ ಆಗ್ಬೋದು, ಮನಸ್ತಾಪ ಉಂಟಾಗ್ಬೋದು, ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವ ಸಾಧ್ಯತೆಗಳಿರುತ್ತೆ. ತಾಯಿ ಜೊತೆ ಕಲಹ ಮಾಡ್ಕೋಬೇಡಿ, ತಾಯಿ ಸಂಬಂಧಿಕರ ಜೊತೆ ಕಲಹ ಮಾಡ್ಕೋಬೇಡಿ, ಬಹಳ ಎಚ್ಚರವಾಗಿರಿ. ವೃಶ್ಚಿಕ ರಾಶಿಯವರಿಗೆ ಪರಿಹಾರ, ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ವಿಭೂತಿ ಅಭಿಷೇಕ ಮಾಡಿಸೋದ್ರಿಂದ ನಿಮಗಿರುವಂತಹ ನೆಗೆಟಿವ್ ಎಫೆಕ್ಟು ಈ ವಾರ ಕಮ್ಮಿ ಆಗುತ್ತೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಬಹಳ ಉತ್ತಮವಾದ ಫಲ. ಅದು ವಾರದ ಕೊನೆ 3 ದಿನ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ 28ನೇ ತಾರೀಕು ಜನವರಿ 2024ರಿಂದ 3ನೇ ತಾರೀಕು ಫೆಬ್ರವರಿ 2024ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಧನಸ್ಸು ರಾಶಿಯವರಿಗೆ ಹಾರ್ದಿಕ ಸ್ವಾಗತ. ಈ ವಾರ ಬುಧ ಕೂಡ ನಿಮ್ಮ ರಾಶಿಗೆ ರಾಶಿ ಪರಿವರ್ತನೆ. 1ನೇ ತಾರೀಕು ಫೆಬ್ರವರಿ 2024 ಬುಧ ಧನುರಾಶಿಗೆ ಧನುರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ. ಹಂಗಾರೆ ಬುಧ 2ನೇ ಮನೆಗೆ ಸಂಚಾರ ಆಗ್ಬಿಡ್ತಾನೆ. ಶುಕ್ರ ಜನ್ಮ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಸ್ತ್ರೀ ಸುಖ, ಹಣಕಾಸಿನ ಅಭಿವೃದ್ಧಿ, ಭೋಗ. ಯಾಕಂದ್ರೆ ಶುಕ್ರ ಅಂದಾಗ ತನ್ನ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ತಾನೆ. ಬುಧ ಅಂದ್ರೆ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ. ಬುಧ 2ನೇ ಮನೆ ಸಂಚಾರ ಆಗೋದ್ರಿಂದ ಉದ್ಯೋಗ ವಿಚಾರದಲ್ಲಿ ಧನಲಾಭ. ಯಾರ್ಯಾರು ಆಂಕರ್ಸ್ ಇರ್ತಾರೆ ಅವ್ರಿಗೆ ಒಳ್ಳೆ ಸಂಬಳ ಜಾಸ್ತಿ ಆಗುವಂಥದ್ದು ಅಥವಾ ಆ ಥರ ಕೆಲಸ ಸಿಗುವಂಥದ್ದು. ಭಾಷಣಗಾರರಿಗೆ ಉತ್ತಮವಾದ ಧನಲಾಭ. ಯಾರ್ಯಾರು ಕಾಮಿಡಿ ಮಾಡ್ತಿರ್ತೀರಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಎಲ್ಲ, ಅಥವಾ ಫಿಲಮ್ಗಳಲ್ಲಿ ಕಾಮಿಡಿ ಆ್ಯಕ್ಟರ್ಗಳಿದ್ದೀರಿ, ಒಳ್ಳೆ ನಿಮಗೆ ಸಂಪಾದನೆ ಅನ್ನೋದು ಅಥವಾ ಗೌರವಗಳು ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ನಿಮಗೆ ಬುಧ ಮಾರಕ ದಶನಾಗಿದ್ದರೆ ಧನುಸು ರಾಶಿಯವರಿಗೆ ಆಯುಷ್ಯಕ್ಕೆ ಕಂಟಕ ಇರುತ್ತೆ. ಅದರ ಬಗ್ಗೆನೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸಬೇಕು. ಅಷ್ಟಮಾಧಿಪತಿಯಾದಂತಹ ಸೂರ್ಯನ ಜೊತೆ ಬುಧ ಇರೋದ್ರಿಂದ ಆಯುಷ್ಯಕ್ಕೆ ಕಂಟಕ ಇರುತ್ತೆ. ಅದ್ರ ಜೊತೆಗೆ ಬಹಳ ಜಾಗ್ರತೆಯನ್ನು ವಹಿಸಿ. ಹಾಗಾದರೆ ಧನುಸು ರಾಶಿಯವರಿಗೆ ಶುಕ್ರ ಹೇಗಿದ್ದಾನೆ? ಜನ್ಮರಾಶಿಯಲ್ಲಿದ್ದಾನೆ, ಬುಧ ದ್ವಿತೀಯದಲ್ಲಿದ್ದಾನೆ, ಗುರುಬಲ ಇದೆ, ಶನಿ ತೃತೀಯ ಭಾವದಲ್ಲಿದ್ದಾನೆ. ಅವೆಲ್ಲ ಒಳ್ಳೆ ಫಲಗಳು ಪ್ರಾಪ್ತಿಯಾಗುತ್ತೆ. ಆದರೆ ಭಾನುವಾರ ಸೋಮವಾರ ಧನುಸು ರಾಶಿಯವರಿಗೆ ಟೈಮ್ ಸರಿ ಇರಲ್ಲ. ಹೊಟ್ಟೆ ತೊಂದರೆ ಆಗ್ಬೋದು, ಮಕ್ಕಳ ಜೊತೆ ವಿವಾದ ಆಗ್ಬೋದು. ಈಗ ಮಕ್ಕಳಿರೋರೆ ಒಬ್ರು ಇಬ್ರು ವಿವಾದ ಮಾಡ್ಕೊಂಡ್ಬಿಟ್ರೆ ಮಾನಸಿಕ ನೆಮ್ಮದಿ ಕೆಟ್ಟೋಗುತ್ತೆ. ಅನಾವಶ್ಯಕ ಖರ್ಚುಗಳು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಭಾನುವಾರ ಸೋಮವಾರ ಬಿಟ್ರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನೀವೇನು ಕೆಲಸ ಮಾಡ್ತೀರಿ ಅಲ್ಲಿ ಪ್ರಮೋಷನ್ ಸಿಗುವಂಥದ್ದು, ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುವಂಥದ್ದು, ಉಲ್ಲಾಸವಾಗಿರ್ತೀರಿ, ಅಧಿಕಾರ ಪ್ರಾಪ್ತಿಯಾಗುತ್ತೆ, ಸ್ನೇಹಿತರ ಭೇಟಿ ಉಂಟಾಗುತ್ತೆ, ಆದಾಯದಲ್ಲಿ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ. ವಿವಾಹ ಭಾಗ್ಯ ಅಂದಾಗ ಎಲ್ಲಾದರೂ ಒಂದು ನಿಮಗೆ ವಧು ಅಥವಾ ವರ ಸಿಗ್ಬೋದು. ವಿವಾಹ ಅಂದಾಗ ನಾನು ಯಾವಾಗಲೂ ಹೇಳ್ತೀನಿ, ಬರೀ ಸಾಲಾವಳಿ ನೋಡಬಾರ್ದು, ಇಬ್ಬರ ಜಾತಕವನ್ನು ನೋಡಬೇಕಾಗುತ್ತೆ, ಮ್ಯಾಚಿಂಗ್ ನೋಡಬೇಕು. ನಿಮಗೆ ಸಿಗುವಂತಹ ವರನ ಆಯುಷ್ಯ ಚೆನ್ನಾಗಿದೆಯಾ, ಬರೀ ದನ ಇದೆಯಾ, ವಿವಾಹ ಆದಮೇಲೆ ದನ ಇಲ್ದಂಗೆ ಆಗಿ ಅನಾರೋಗ್ಯನಾಗ್ತಾನ, ಅಥವಾ ಮರು ವಿವಾಹ ಆಗಬೇಕಾಗುತ್ತಾ, ಅಥವಾ ನಿಮಗೆ ಸಿಗುವಂತಹ ವಧು ಹೇಗಿದೆ, ನಿಮ್ಮ ಅಪ್ಪ ಅಮ್ಮನ ಹೊಂದ್ಕೊಂತಾಳ ಇಲ್ವಾ, ಎಲ್ಲವನ್ನ ನೋಡಬೇಕಾಗುತ್ತೆ. ಅದಕ್ಕೆ ಧನುಸು ರಾಶಿಯವರ ನೀವು ಏನು ಮಾಡಬೇಕು? ಮ್ಯಾಚಿಂಗ್ ಮಾಡಿಸ್ಬೇಕಾದ್ರೆ ಇಬ್ಬರ ಜಾತಕವನ್ನ ತೋರಿಸ್ಬೇಕಾಗತ್ತೆ. ಭಾನುವಾರ ಸೋಮವಾರ ಧನುಸು ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ಧನುಸು ರಾಶಿಯವರು ಪರಿಹಾರ ಏನು ಮಾಡಬೇಕು? ದಕ್ಷಿಣಾಮೂರ್ತಿಗೆ ಆರಾಧನೆಯನ್ನು ಮಾಡೋದ್ರಿಂದ ಧನುಸು ರಾಶಿಯವರಿಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿ ಮಕರ ರಾಶಿ. ಮಕರ ರಾಶಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. 28ನೇ ತಾರೀಕು ಜನವರಿ 2024ರಿಂದ 3ನೇ ತಾರೀಕು ಫೆಬ್ರವರಿ 2024ರ ಮಕರ ರಾಶಿ ಭವಿಷ್ಯ. ಮಕರ ರಾಶಿಯವರಿಗೆ ಹೇಗಿದೆ? ಮಕರ ರಾಶಿಯಲ್ಲಿ ಬುಧನ ಸಂಚಾರ 1ನೇ ತಾರೀಕು ಫೆಬ್ರವರಿ 2024. ಶುಕ್ರ ವ್ಯಯಭಾವದಲ್ಲಿ ತಾನು ಅನುಭವಿಸಲು ಸುಖ ಅನುಭವಿಸಲು ತಾವು ಖರ್ಚು ಮಾಡ್ತೀರಿ.
ಬೆಡ್ ಕಂಫರ್ಟ್ಗೋಸ್ಕರ ಖರ್ಚು ಮಾಡ್ತೀರಿ, ಉಲ್ಲಾಸ ಪಡೆಯೋಕ್ಕೋಸ್ಕರ ಖರ್ಚು ಮಾಡ್ತೀರಿ, ಅದನ್ನೇನಂತೀವಿ ಪ್ಲೆಷರ್ ಅಂತೀವಿ. ಅದೆಲ್ಲ ಪಡೆಯೋಕ್ಕೋಸ್ಕರ ತಮ್ಮ ಮನೆ ತುಂಬ ಚೆನ್ನಾಗಿ ಕಾಣೋದಕ್ಕೋಸ್ಕರ ಹಣವನ್ನು ಖರ್ಚು ಮಾಡ್ತೀರಿ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬಹಳ ಉನ್ನತ ಸ್ಥಾನಕ್ಕೆ ಹೋಗುವ ಸಾಧ್ಯತೆ ಇದೆ. ಆದರೆ ನಿಮ್ಮ ರಾಶಿಗೆ ಬುಧ ಸಂಚಾರ ಆಗೋದ್ರಿಂದ ಕಾಮಿಡಿ ಆಕ್ಟರ್ಗಳಿಗೆ ಟೈಮ್ ಚೆನ್ನಾಗಿರಲ್ಲ. ಆದ್ಮೇಲೆ ಜನಗಳ ಜೊತೆಗೆ ಕಲಹಗಳಾಗ್ಬೋದು, ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸ ಆಗುವ ಸಾಧ್ಯತೆಗಳಿರುತ್ತೆ. ತಂದೆಯ ವಿಚಾರದಲ್ಲಿ ನಿಮಗೆ ಮನಸ್ತಾಪಗಳು ಆಗುವ ಸಾಧ್ಯತೆ ಇರುತ್ತೆ. ಈ ವಾರದ ಮೊದಲು 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಕಷ್ಟಗಳು ಜಾಸ್ತಿ ಆಗುವಂಥದ್ದು, ಸಂಗಾತಿಯ ಜೊತೆ ವಿವಾದ ಆಗುವಂಥದ್ದು, ಆತಂಕ ಹೆಚ್ಚಾಗುವಂಥದ್ದು, ಅಪಮಾನಗಳಾಗ್ಬೋದು. ಕೆಲವ್ರಿಗೆ ಅಪಮಾನ ಸಹಿಸಕ್ಕಾಗಲ್ಲ. ಆದರೆ ಜೀವನದಲ್ಲಿ ಎಲ್ಲವನ್ನು ಸಮವಾಗಿ ಮಾನ ಅಪಮಾನಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದನ್ನು ಕಲಿಬೇಕು. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು, ಕೆಮ್ಮು, ನೆಗಡಿ, ಜ್ವರ ಈ ಥರ ಏನಾದರೂ ಆಗುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಈಗ ಚಳಿಗಾಲ ಕೂಡ ಇರೋದ್ರಿಂದ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಇನ್ನು ವಾರದ ಕೊನೆ 3 ದಿನ ಸೂಪರ್ ಆಗಿರ್ತೀರಾ. ಗುರುವಾರ, ಶುಕ್ರವಾರ, ಶನಿವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೇ ಲಕ್ಷ್ಮಿ. ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಅಧಿಕಾರ ಪ್ರಾಪ್ತಿಯಾಗುತ್ತೆ. ಉದ್ಯೋಗದಲ್ಲೂ ಕೂಡ ಒಳ್ಳೆ ಅನುಕೂಲಗಳು, ಉದ್ಯೋಗದಲ್ಲಿ ಕಳ್ಕೊಂಡಿರುವ ಅಧಿಕಾರ ಮತ್ತೆ ಪಡೆಯುವ ಸಾಧ್ಯತೆ, ಧನಲಾಭ ಇವೆಲ್ಲ ವಾರದ ಕೊನೆ 3 ದಿನ ನಡೆಯುತ್ತೆ. ಆದರೆ ಮಕರ ರಾಶಿಯವರು ಏನು ಮಾಡಬೇಕು ಈ ವಾರ ಅಂದಾಗ, ನೀವು ಆಂಜನೇಯ ಸ್ವಾಮಿಗೆ ಆರಾಧನೆ ಮಾಡೋದ್ರಿಂದ, ಕೇಸರಿನ ತಗೊಂಡು ಕೊಡೋದ್ರಿಂದ, ಅಥವಾ ಹಾಲನ್ನ ದೇವರಿಗೆ ಆಂಜನೇಯ ಸ್ವಾಮಿಗೆ ಅಭಿಷೇಕಕ್ಕೋ ಅಥವಾ ಪೂಜೆಗೆ ನೀವು ಕೊಡೋದ್ರಿಂದ ಮಕರ ರಾಶಿಯವರಿಗೆ ಒಳ್ಳೆ ಫಲ ಅನ್ನೋದು ಈ ವಾರ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 11ನೇ ರಾಶಿಗೆ ಕುಂಭರಾಶಿ. ಕುಂಭರಾಶಿಯವರಿಗೆ 28ನೇ ತಾರೀಕು ಜನವರಿ 2024ರಿಂದ 3ನೇ ತಾರೀಕು ಫೆಬ್ರವರಿ 2024ರ ಕುಂಭರಾಶಿ ಭವಿಷ್ಯ ಹೇಗಿದೆ ಕುಂಭರಾಶಿಯವರಿಗೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. 29ನೇ ತಾರೀಕು ಸಂಕಷ್ಟಾರ ಚತುರ್ಥಿ ಇದೆ. ಯಾರನ್ನು ಮಾಡೋ ಆಸಕ್ತಿ ಇದೆ ಮಾಡಿ. ಈಗ ಬುಧ ನಿಮಗೆ 1ನೇ ತಾರೀಕು ಫೆಬ್ರವರಿ 2024 ವ್ಯಯಭಾವದಲ್ಲಿ ಸಂಚಾರ ಆಗ್ತಾನೆ. ಶುಕ್ರ ಕುಂಭರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಸಂಚಾರ, ಅಂದ್ರೆ ಎಲ್ಲ ಸ್ತ್ರೀಯರಿಂದ ಅನುಕೂಲ ಆಗುತ್ತೆ, ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ಸ್ತ್ರೀ ಸ್ನೇಹಿತರಿದ್ರೆ ಅವರಿಂದ ನಿಮಗೆಲ್ಲ ಸುಖ ಸಂತೋಷಗಳು ಪ್ರಾಪ್ತಿಯಾಗುವಂಥದ್ದು. ಕುಜ ನಿಮಗೆ ದಶಮಾಧಿಪತಿ 11ನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ನೀವು ಮಾಡುವಂಥ ಉದ್ಯೋಗ ಕ್ಷೇತ್ರದಲ್ಲೇ ಕೆಲವ್ರನ್ನ ಸ್ನೇಹಿತರನ್ನ ಮಾಡ್ಕೊಂಡಿರ್ತೀರಿ, ಅವರಿಂದ ನಿಮಗೆ ಅನುಕೂಲಗಳಾಗುತ್ತೆ. ಕುಂಭರಾಶಿಯವರಿಗೆ ಭಾನುವಾರ, ಸೋಮವಾರ ರುಚಿಯಾದಂಥ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ. ನೀವು ವೃತ್ತಿಯಲ್ಲಿ ಲಾಭವನ್ನ ಪಡಿತೀರಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಅನ್ನೋದು ನೀವು ಪಡಿತೀರಾ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ, ಇನ್ನು ವಾರದ ಕೊನೆ 5 ದಿನಗಳು ಟೈಮ್ ಚೆನ್ನಾಗಿರಲ್ಲ. ಭಾನುವಾರ, ಸೋಮವಾರ ಬಿಟ್ರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಕೋಪ ಮಾಡ್ಕೋಬೇಡಿ. ಕಲಹಗಳಾಗ್ಬೋದು, ಆತಂಕ ಹೆಚ್ಚಾಗ್ಬೋದು, ಅನಾರೋಗ್ಯ ಹೆಚ್ಚಾಗ್ಬೋದು, ಅನಾವಶ್ಯಕ ಖರ್ಚುಗಳು ಜಾಸ್ತಿ ಆಗ್ಬೋದು, ಅಥವಾ ಅಪಮಾನಗಳಾಗುವ ಸಾಧ್ಯತೆಗಳಿದೆ. ಜಾಗ್ರತೆಯನ್ನು ವಹಿಸಿ ಕುಂಭರಾಶಿ ಜಾತಕರು. ಅದಕ್ಕೆ ಕುಂಭರಾಶಿ ಜಾತಕರು ಏನು ಮಾಡಬೇಕು? ಶನಿದೇವರ ಆರಾಧನೆ ಮಾಡೋದ್ರಿಂದ ನಿಮಗೆ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಏನಾದರೂ ಮೊಸರನ್ನ ತಗೊಂಡೋಗಿ ನೀವು ಶನಿದೇವರಿಗೆ ಅರ್ಪಣೆ ಮಾಡೋದ್ರಿಂದ ಅಥವಾ ಅಭಿಷೇಕ ಕೊಡೋದ್ರಿಂದ ಈ ವಾರ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮೀನರಾಶಿಯಲ್ಲಿ ಈಗ ರಾಹು ಸಂಚಾರ, ಆಮೇಲೆ ಲಾಭ ಸ್ಥಾನದಲ್ಲಿ ಬುಧ, ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ ಜನಗಳಿಂದ ಸಹಾಯ, ಸ್ನೇಹಿತರಿಂದ ಒಳ್ಳೆಯ ಅನುಕೂಲಗಳು, ಪ್ರೀತಿ ಪ್ರೇಮದಿಂದ ನಿಮಗೆ ಯಾರನ್ನ ಪ್ರೀತಿಸ್ತೀರಿ ಅವರಿಂದ ಲಾಭ, ನಿಮ್ಮ ಮಕ್ಕಳಿಂದ ನಿಮಗೆ ಲಾಭ ಆಗುವ ಸಾಧ್ಯತೆಗಳಿದೆ. ಅಥವಾ ನಿಮ್ಮ ಸಂಗಾತಿಯೇ ನಿಮಗೆ ಸ್ನೇಹಿತರಂತೆ ವರ್ತಿಸ್ಬೋದು. ಹಾಗಾದ್ರೆ ಈಗ ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ? ಆದರೆ ಸ್ತ್ರೀ ಬಾಸ್ ಇದ್ರೆ ಸ್ವಲ್ಪ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಮೀನರಾಶಿಯವರಿಗೆ ಬಹಳ ಉತ್ತಮವಾದಂತಹ ಫಲ. ಶತ್ರುಗಳನ್ನ ಸೋಲಿಸ್ತೀರಿ. ಗೃಹದಲ್ಲಿ ಶಾಂತಿಯ ವಾತಾವರಣ ಅನ್ನೋದಿರುತ್ತೆ. ವ್ಯಾಧಿಗಳು ನಿವಾರಣೆ ಆಗುತ್ತೆ. ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುವ ಸಾಧ್ಯತೆಗಳಿದೆ. ಮೀನರಾಶಿಯವರಿಗೆ ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು, ಉತ್ತಮ ಆಹಾರ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ಕಷ್ಟಗಳು ಜಾಸ್ತಿ ಆಗೋದು,
ಅಜೀರ್ಣ ಜಾಸ್ತಿ ಆಗೋದು, ಕೆಲವರಿಗೆ ಅನಾರೋಗ್ಯ ಉಂಟಾಗ್ಬೋದು, ಪೈಲ್ಸ್ ತೊಂದರೆ ಆಗುವಂಥದ್ದು, ಪತ್ನಿಯ ಜೊತೆ ವಿವಾದ, ನೀವು ಮದುವೆ ಆಗಿದ್ರೆ ನೀವು ನಿಮ್ಮ ಪತ್ನಿಯ ಜೊತೆ ವಿವಾದ ಆಗ್ಬೋದು, ನೀವು ಪುರುಷರಾಗಿದ್ರೆ, ನೀವು ಸ್ತ್ರೀ ಆಗಿದ್ರೆ ನಿಮ್ಮ ಪತಿಯ ಜೊತೆ ವಿವಾದಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ವಿವಾದಗಳನ್ನ ಮಾಡ್ಕೋಬೇಡಿ, ಆದಷ್ಟು ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗೋದು ಬಹಳ ಉತ್ತಮ. ಆಹಾರ ಪದ್ಧತಿ, ನೀವು ಯಾವ ಸ್ಥಳ ಪ್ರದೇಶದಲ್ಲಿದ್ದೀರಿ, ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ವಿಡಿಯೋ, ಆ ಆಹಾರ ಪದ್ಧತಿಯನ್ನ ನೀವು ಫಾಲೋ ಮಾಡೋದ್ರಿಂದ ಅಜೀರ್ಣ ಅನ್ನೋದು ಆಗೋದಿಲ್ಲ. ಪೈಲ್ಸ್ ತೊಂದರೆ ಇರೋರು ಆದಷ್ಟು ಊಟ ಆದ್ಮೇಲೆ ಸೌತೆಕಾಯಿಯನ್ನ ತಿನ್ನುವಂಥದ್ದು ನೀವು ಮಾಡಿದ್ರೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಮೀನರಾಶಿಯವರು ವಾರದ ಕೊನೆ 3 ದಿನ ಟೈಮ್ ಚೆನ್ನಾಗಿಲ್ಲದೆ ಇರೋದ್ರಿಂದ ನೀವು ದುರ್ಗಾದೇವಿಗೆ ಆರತಿ ಮಾಡೋದ್ರಿಂದ ರಾಹುಕಾಲದಲ್ಲಿ ಶುಭ ಫಲಗಳು ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ನಾನೀಗ ನಿಮಗೆ ಮೇಷರಾಶಿಯಿಂದ ಮೀನರಾಶಿಯವರೆಗೂ ವಾರ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಭಗವಂತ ನಿಮ್ಗೆಲ್ಲ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.